ನಮಸ್ಕಾರ ಭಕ್ತ ಬಂಧುಗಳೇ, ನಿಮ್ಮ ಜಾತಕದಲ್ಲಿ ಎಷ್ಟೇ ದೊಡ್ಡ ದೋಷಗಳಿದ್ದರೂ, ಎಷ್ಟೇ ಪ್ರಯತ್ನ ಪಟ್ಟರೂ ಕೈ ಹಿಡಿಯದ ಅದೃಷ್ಟ ಕೇವಲ ಒಂದು ಬಾರಿ ಈ ಜಾಗಕ್ಕೆ ಬಂದು ನಿಂತರೆ ಸಾಕು. ನಿಮ್ಮ ಹೆಗಲ ಮೇಲಿರೋ ಕಷ್ಟಗಳನ್ನೆಲ್ಲ ಆ ತಾಯಿ ಧೂಳಿಪಟ ಮಾಡ್ತಾಳಂತೆ. ಹೌದು, ರಾಹುಕೇತು ದೋಷ ಇರಲಿ, ಶನಿದೋಷ ಇರಲಿ ಅಥವಾ ಇನ್ಯಾವುದೇ ಕಂಟಕವಿರಲಿ, ಇಲ್ಲಿಗೆ ಬಂದು ಆ ಒಂದು ಪೂಜೆ ಮಾಡಿಸಿದರೆ ಸಾಕು, ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ಅಷ್ಟಕ್ಕೂ ಎಲ್ಲಿದೆ ಈ ಪವಾಡ ಕ್ಷೇತ್ರ? ಯಾವ ರಾಶಿಯವರು ಇಲ್ಲಿಗೆ ಭೇಟಿ ನೀಡಿದರೆ 100 ಪಟ್ಟು ಅದೃಷ್ಟ ಒಲಿಯುತ್ತೆ? ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲು ಇಲ್ಲಿ ಏನು ಮಾಡಬೇಕು? ಸರ್ವಂ ಹಿತಂ ಚಾನಲ್ನ ಇವತ್ತಿನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಭಕ್ತಿಯ ಈ ಪವಿತ್ರ ಜರ್ನಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ. ನಾವು ಇವತ್ತು ಮಾತನಾಡ್ತಿರೋದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ನೆಲೆಸಿರುವ ಜಗನ್ಮಾತೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಾಯಿಯ ಮಹಿಮೆಯನ್ನು ನೀವೆಲ್ಲರೂ ಕೇಳಿರುತ್ತೀರಿ. ಆದರೆ ಈ ಗೌಡಗೆರೆಯ ಚಾಮುಂಡೇಶ್ವರಿ ದೇವಿಯ ಶಕ್ತಿ ನಿಜಕ್ಕೂ ಅಪಾರ ಮತ್ತು ಅತ್ಯಂತ ವಿಶಿಷ್ಟ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಕೇವಲ ಶಾಂತ ಸ್ವರೂಪಿಣಿಯಾಗಿ ಮಾತ್ರವಲ್ಲ, ಭಕ್ತರ ಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ಪರಿಹರಿಸುವ ಜಾಗೃತ ದೇವತೆಯಾಗಿ ನೆಲೆಸಿದ್ದಾಳೆ. ಈ ಕ್ಷೇತ್ರದಲ್ಲಿ ಕಾಲಿಡುತ್ತಿದ್ದಂತೆ ಮನಸ್ಸಿಗೆ ಸಿಗುವ ನೆಮ್ಮದಿ, ನಿಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಹೊರಹಾಕುತ್ತದೆ. ಇಲ್ಲಿನ ದೇವಿಯ ವಿಗ್ರಹ ಮತ್ತು ಆಕೆಯ ದೃಷ್ಟಿ ಭಕ್ತರ ಸಕಲ ದುಃಖಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ ಎಂಬ ನಂಬಿಕೆ. ಚಾಮುಂಡೇಶ್ವರಿಗೆ ಯಾವ ರಾಶಿಯವರೆಂದರೆ ಇಷ್ಟ? ಯಾರು ಭೇಟಿ ನೀಡಬೇಕು? ಇಂತಹ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋದು ತುಂಬ ಅನುಕೂಲವೇ. ಈಗ ನಿಮ್ಮ ಮನಸ್ಸಿನಲ್ಲಿರೋ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇಲ್ಲಿಗೆ ಯಾವ ರಾಶಿಯವರು ಭೇಟಿ ನೀಡಿದರೆ ಅತ್ಯಂತ ಶ್ರೇಷ್ಠ? ಚಾಮುಂಡೇಶ್ವರಿ ದೇವಿಗೆ ಯಾವ ರಾಶಿಯವರು ಅಂದರೆ ಹೆಚ್ಚು ಇಷ್ಟ? ಶಾಸ್ತ್ರಗಳ ಪ್ರಕಾರ ಸಿಂಹ ವಾಹಿನಿಯಾಗಿರುವ ಚಾಮುಂಡೇಶ್ವರಿ ದೇವಿಗೆ ಸಿಂಹರಾಶಿ, ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರು ಎಂದರೆ ಅತ್ಯಂತ ಪ್ರೀತಿ. ಏಕೆಂದರೆ ಇವು ಅಗ್ನಿ ಮತ್ತು ಮಂಗಳನ ತತ್ವಕ್ಕೆ ಒಳಪಡುವ ರಾಶಿಗಳಾಗಿವೆ. ಆದರೆ ನೆನಪಿಡಿ, ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಮೇಷ, ವೃಶ್ಚಿಕ, ಸಿಂಹ ಮತ್ತು ಶನಿ ದಿಸೆ ನಡೆಯುತ್ತಿರುವ ಮಕರ ಹಾಗೂ ಕುಂಭರಾಶಿಯವರು ತಪ್ಪದೇ ಭೇಟಿ ನೀಡಬೇಕು. ಏನು ಲಾಭ ಏನು ಫಲ ಭೇಟಿ ನೀಡೋದ್ರಿಂದ? ನಿಮ್ಮ ರಾಶಿಯಲ್ಲಿ ಗ್ರಹಗತಿಗಳು ಸರಿಯಿಲ್ಲದೆ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿದ್ದರೆ, ಉದ್ಯೋಗ ಸಿಗದೆ ಒದ್ದಾಡುತ್ತಿದ್ದರೆ ಅಥವಾ ಮದುವೆ ತಡವಾಗುತ್ತಿದ್ದರೆ ಈ ರಾಶಿಯವರು ಇಲ್ಲಿಗೆ ಬಂದು ತಾಯಿಯ ದರ್ಶನ ಪಡೆದರೆ ಸಾಕು. ನಿಮ್ಮ ಜಾತಕದಲ್ಲಿರುವ ಕ್ರೂರ ಗ್ರಹಗಳ ಪ್ರಭಾವ ಕಡಿಮೆಯಾಗಿ ಧನಲಾಭ ಮತ್ತು ಮಾನಸಿಕ ಶಾಂತಿ ತಕ್ಷಣವೇ ದೊರೆಯುತ್ತದೆ. ಹಾಗಿದ್ದರೆ ದೋಷಗಳ ನಿವಾರಣೆ ಹೇಗೆ ಮತ್ತು ಇಷ್ಟಾರ್ಥ ಸಿದ್ಧಿಗೆ ಏನು ಮಾಡಬೇಕು? ಪರಿಹಾರಗಳನ್ನ ಒಮ್ಮೆ ನೋಡಿಬಿಡಿ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲು ಮತ್ತು ನಿಮ್ಮ ಜನ್ಮ ದೋಷಗಳ ನಿವಾರಣೆಗೆ ಈ ಪವಿತ್ರ ಕ್ಷೇತ್ರದಲ್ಲಿ ಏನು ಮಾಡಬೇಕು ಗೊತ್ತಾ? ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಿ. ನಿಂಬೆ ಹಣ್ಣಿನ ದೀಪಾರಾಧನೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟಗಳು ಕರಗಲು ದೇವಿಯ ಸನ್ನಿಧಿಯಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುತ್ತಾರೆ. ವಿಶೇಷವಾಗಿ ರಾಹುಕಾಲದ ಸಮಯದಲ್ಲಿ ಈ ದೀಪ ಹಚ್ಚುವುದರಿಂದ ದೃಷ್ಟಿದೋಷ, ನರಘೋಷ ಮತ್ತು ಶತ್ರು ಬಾಧೆಗಳು ತಕ್ಷಣವೇ ನಿವಾರಣೆಯಾಗುತ್ತವೆ. ವಿಶೇಷ ಕುಂಕುಮಾರ್ಚನೆ. ಮದುವೆ ತಡವಾಗುತ್ತಿರುವ ಯುವಕ ಯುವತಿಯರು ಅಥವಾ ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ಇಲ್ಲಿಗೆ ತಾಯಿಗೆ ವಿಶೇಷ ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿಸಬೇಕು. ಇಲ್ಲಿ ನೀಡಲಾಗುವ ಪ್ರಸಾದದ ಕುಂಕುಮವನ್ನು ಪ್ರತಿದಿನ ಧರಿಸುವುದರಿಂದ ಸಕಲ ಸೌಭಾಗ್ಯಗಳು ಲಭಿಸುತ್ತವೆ. ಸಂಕಲ್ಪ ಪೂಜೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಠಿಣವಾದ ಕೋರಿಕೆ ಇದ್ದರೂ ದೇವಸ್ಥಾನದ ಅರ್ಚಕರ ಬಳಿ ನಿಮ್ಮ ಹೆಸರು, ನಕ್ಷತ್ರ ಮತ್ತು ರಾಶಿಯನ್ನು ಹೇಳಿ ಒಂದು ತೆಂಗಿನಕಾಯಿಯೊಂದಿಗೆ ಸಂಕಲ್ಪ ಪೂಜೆ ಮಾಡಿ. ನಿಮ್ಮ ಇಷ್ಟಾರ್ಥಗಳು ಕೆಲವೇ ದಿನಗಳಲ್ಲಿ ಸಿದ್ಧಿಸುವುದನ್ನು ನೀವೇ ನೋಡುತ್ತೀರಿ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನೀವು ಯಾವಾಗ ಹೋಗಬೇಕು? ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದ ದಿನಗಳಲ್ಲಿ ಇಲ್ಲಿ ಅತ್ಯಂತ ವಿಶೇಷ ಪೂಜೆಗಳು ನಡೆಯುತ್ತವೆ. ಇನ್ನು ನವರಾತ್ರಿ ಮತ್ತು ಆಷಾಢ ಮಾಸದಲ್ಲಂತೂ ಈ ಕ್ಷೇತ್ರ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತದೆ. ಈ ಸಮಯದಲ್ಲಿ ತಾಯಿಯ ದರ್ಶನ ಪಡೆದರೆ 100 ಪಟ್ಟು ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಇಷ್ಟಾರ್ಥಗಳ ಸಿದ್ಧಿಗೆ ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟುವುದು ಸಹ ಇಲ್ಲಿ ರೂಢಿ. ಮದ್ದೂರಿನಿಂದ ಕೇವಲ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಈ ಗೌಡಗೆರೆ ಗ್ರಾಮಕ್ಕೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ವೀಕೆಂಡ್ನಲ್ಲಿ ನಿಮ್ಮ ಕುಟುಂಬದವರ ಜೊತೆ ಭೇಟಿ ನೀಡಲು ಇದು ಅತ್ಯಂತ ಪ್ರಸಕ್ತವಾದ ದೈವಿಕ ತಾಣ.
ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯದ ಗೌಡಗೆರೆ ಚಾಮುಂಡೇಶ್ವರಿ ದೇವಿಯ ಮಹಿಮೆ ಎಷ್ಟು ಅಪಾರ ಅಂತ. ನಿಮ್ಮಲ್ಲಿ ಯಾರಾದರೂ ಈಗಾಗಲೇ ಈ ಪವಿತ್ರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ. ಒಂದು ವೇಳೆ ಇನ್ನೂ ಹೋಗಿಲ್ಲ ಅಂದರೆ ಶೀಘ್ರದಲ್ಲೇ ತಾಯಿಯ ದರ್ಶನ ಪಡೆಯಲು ಪ್ಲ್ಯಾನ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಮಾಂಚನಕಾರಿ ಮತ್ತು ದೈವಿಕ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸರ್ವಂ ಹಿತಂ ಚಾನಲ್. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.